ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಶ್ರೀಮದ್ ಭಗವದ್ಗೀತಾ ರಾಜವಿದ್ಯಾ ರಾಜಗುಹ್ಯ ಯೋಗವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಭಗವಂತ ಕೃಷ್ಣನಿಗೆ ಹೇಳ್ತಾನೆ, ನಾನೇ ಎಲ್ಲವನ್ನ ಮಾಡುವಂಥವನು, ಇಡೀ ಜಗತ್ತನ್ನು ಧಾರಣೆ ಮಾಡುವಂಥವನು, ಮತ್ತು ಕರ್ಮದ ಫಲವನ್ನು ಕೊಡುವಂಥವನು, ತಂದೆ ತಾಯಿ ಪಿತಾಮಹ, ತಿಳ್ಕೊಳ್ಳೋದಕ್ಕೆ ಏನಾದರೂ ಯೋಗ್ಯವಾದಂಥದ್ದಿದೆ ಅದು ನಾನೇ, ಪವಿತ್ರವಾಗಿರುವಂಥ ಓಂಕಾರ ಮತ್ತು ಋಗ್ವೇದ ಸಾಮವೇದ ಯಜುರ್ವೇದ ಇದೆಲ್ಲವೂ ಕೂಡ ನಾನೇ, ಎಲ್ಲರ ಭರಣ ಪೋಷಣೆ ಮಾಡುವಂಥವನು ನಾನೇ, ಎಲ್ಲರ ವಾಸಸ್ಥಾನವೂ ನಾನೇ, ಶರಣಾಗತಿ ಪಡೆಯೋದಕ್ಕೆ ಯೋಗ್ಯವಾಗಿರುವಂಥವನು ನಾನೇನೆ. ಆಮೇಲೆ ಎಲ್ಲ ಸ್ಥಿತಿಯ ಕಾರಣ, ಎಲ್ಲರ ಉತ್ಪತ್ತಿ ಪ್ರಳಯ ಅವಿನಾಶಿಗೆ ಕಾರಣ ಕೂಡ ನಾನೇ ಅಂತ ಹೇಳಿದ್ದನ್ನು ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಹೇಳ್ತಾನೆ, ಸೂರ್ಯ ರೂಪದಿಂದ ನಾನೇ ತಪಿಸ್ತೀನಿ. ತಪಿಸುವವನು ಯಾರು? ಸೂರ್ಯ ಅಲ್ವಾ? ಆ ಸೂರ್ಯನ ರೂಪದಿಂದ ತಪಿಸ್ತಾ ಇರುವವನು ಕೂಡ ನಾನೇನೆ. ಮಳೆಯನ್ನು ಆಕರ್ಷಣೆ ಮಾಡ್ತೀನಿ ಮತ್ತು ಅದನ್ನು ಸುರಿಸ್ತೀನಿ. ಅರ್ಜುನ, ನಾನೇ ಅಮೃತ ಅಂದರೆ ಮೃತ್ಯು ಇಲ್ಲದೆ ಇರುವಂಥವನು, ಮತ್ತು ಮೃತ್ಯು ಕೂಡ ನಾನೇನೆ. ಸತ್ ಅಸತ್ ಕೂಡ ನಾನೇ ಆಗಿದ್ದೀನಿ. 3 ವೇದಗಳಲ್ಲಿ ವಿಧಾನ ಮಾಡಿರುವಂಥ ಎಲ್ಲ ಸಕಾಮ ಕರ್ಮಗಳನ್ನು ಮಾಡುವಂಥವರು, ಮತ್ತು ಸೋಮರಸವನ್ನು ಕುಡಿಯುವಂಥವರು, ಪಾಪಗಳ ನಾಶದಿಂದ ಪವಿತ್ರರಾಗಿರುವಂತಹ ಪುರುಷರು ನನ್ನನ್ನು ಯಜ್ಞಗಳ ಮೂಲಕ ಪೂಜಿಸಿ ಜ್ಞಾನದ ಪ್ರಾಪ್ತಿಯನ್ನು ಬಯಸ್ತಾರೆ. ಅಂತಹ ಪುರುಷರು ತಮ್ಮ ಪುಣ್ಯಗಳಿರುತ್ತಲ್ಲ ಅದರ ಫಲಸ್ವರೂಪವಾಗಿ ಸ್ವರ್ಗಲೋಕವನ್ನು ಪಡ್ಕೊಂಡು ಸ್ವರ್ಗದಲ್ಲಿ ದಿವ್ಯ ದೇವತೆಗಳ ಭೋಗಗಳನ್ನು ಭೋಗಿಸ್ತಾರೆ. ಈಗ ಸ್ವರ್ಗ ಬೇಕು ಅಂತಂದರೆ ಬೇಕಾದಷ್ಟು ರೀತಿಯ ಯಜ್ಞಗಳನ್ನು ಮಾಡಬೇಕಾಗಿರುತ್ತೆ. ಅದನ್ನು ವೇದಗಳಲ್ಲಿ ಕೊಟ್ಟಿರ್ತಾರೆ. ಅದನ್ನು ತಿಳ್ಕೊಂಡು ಅದನ್ನು ಮಾಡಿದಾಗ ಸ್ವರ್ಗದ ಪ್ರಾಪ್ತಿಯಾಗತ್ತೆ. ಆ ರೀತಿ ಏನಾದರೂ ಸ್ವರ್ಗಕ್ಕೆ ಹೋಗುವಂಥ ಒಂದು ಪುಣ್ಯಗಳನ್ನು ಮಾಡಿದಾಗ ಆ ಪುಣ್ಯದ ಫಲಸ್ವರೂಪವಾಗಿ ಸ್ವರ್ಗಲೋಕವನ್ನು ಪಡ್ಕೊಂಡಾಗ ಅಲ್ಲೇನು ಸಿಗುತ್ತೆ? ಆ ದಿವ್ಯ ದೇವತೆಗಳ ಭೋಗಗಳು ಏನು ಭೋಗಿಸ್ತಾರೋ ಅದೆಲ್ಲ ನಾವು ಭೋಗಿಸ್ಬೋದು. ಅವ್ರೇನು ಮಾಡ್ತಾರೆ? ಆ ದೇವತೆಗಳು ಆ ವಿಶಾಲವಾದಂಥ ಸ್ವರ್ಗಲೋಕವನ್ನು ಭೋಗಿಸಿ ಪುಣ್ಯವೆಲ್ಲ ಕ್ಷೀಣವಾದ ಮೇಲೆ, ಹೇಗೆ ಅಂದರೆ ಇದು ಬ್ಯಾಂಕಲ್ಲಿ ಹೋಗ್ಬಿಟ್ಟು ಏನೋ ಒಂದಷ್ಟು ಅಮೌಂಟನ್ನು ಇಟ್ಟಿರ್ತೀವಿ. ಅದನ್ನು ಯಾವಾಗ ಬೇಕೋ ಸ್ವಲ್ಪ ಸ್ವಲ್ಪ ತಗೊಳ್ತಾ ಅದು ಖಾಲಿ ಆಗೋದ್ಮೇಲೆ ಏನಾಗುತ್ತೆ? ಮತ್ತೆ ಬರುತ್ತಾ ಅದು? ನಮ್ಮ ಹಣ ಖಾಲಿ ಆದಮೇಲೆ ನಮಗೇನಾದರೂ ಸಿಗುತ್ತಾ? ಇಲ್ಲ. ಅದೇ ರೀತಿ ಪುಣ್ಯ ಅನ್ನೋದು ಡೆಪಾಸಿಟ್ ಥರ. ಪುಣ್ಯವನ್ನು ಎಲ್ಲ ಗಳಿಸಿದ್ದಾಗ ನಾವು ದೇವಲೋಕದಲ್ಲಿ ಆ ಪುಣ್ಯದ ಫಲವಾಗಿ ನಾವು ಭೋಗಿಸ್ತಾ ಇರ್ತೀವಿ. ನಮ್ಮ ಪುಣ್ಯದಿಂದ ಅದು ಖರ್ಚಾಗ್ತಾ ಇರುತ್ತೆ. ಯಾವಾಗ ಕಂಪ್ಲೀಟಾಗಿ ಖರ್ಚಾಗ್ಬಿಡುತ್ತೋ ಆಗ ಮತ್ತೆ ನಾವು ಮೃತ್ಯುಲೋಕವನ್ನು ಪಡಿತೀವಿ. ಅಂದರೆ ಇದು ಕರ್ಮಭೂಮಿ ಅಂತಾನೆ ಹೇಳ್ತಾರೆ. ಅಂದರೆ ಇಲ್ಲಿ ಏನಾದರೂ ಪಡಿಬೇಕು ಅಂದರೆ ಇಲ್ಲಿ ನಾವು ಕೆಲಸ ಮಾಡಬೇಕು. ಈ ಭೂಲೋಕದಲ್ಲಿ ಇಲ್ಲಿ ಏನು ಗಳಿಸಿರ್ತೀವೋ ಅದನ್ನು ಖರ್ಚು ಮಾಡೋದಕ್ಕೆ ನಾವು ಊರ್ಧ್ವಲೋಕಗಳಿಗೂ ಹೋಗ್ತೀವಿ, ಇಲ್ಲಾಂದರೆ ಅಧೋಲೋಕಗಳಿಗೆ ಹೋಗ್ತೀವಿ. ಸೆಂಟ್ರ್ ಪಾಯಿಂಟ್ ಥರ ಇದು. ನಾವು ಪುಣ್ಯವನ್ನು ಮಾಡಿದ್ರೆ ಊರ್ಧ್ವಲೋಕಗಳು ಸಿಗತ್ತೆ, ಪಾಪವನ್ನು ಮಾಡಿದ್ರೆ ನಮಗೆ ಪಾತಾಳ ಲೋಕಗಳು ಸಿಗತ್ತೆ. ಈಗ ದೇವತೆಗಳಾದರೂ ಕೂಡ ನಾವು ಮಾಡಿರೋ ಪುಣ್ಯದಿಂದ ನಮ್ಗೆ ಅವೆಲ್ಲ ಸಿಗುತ್ತೆ. ಅದು ಮುಗಿದಿದ ತಕ್ಷಣ ಮತ್ತೆ ನಮ್ಮನ್ನು ಈ ಲೋಕಕ್ಕೆ ತಳ್ತಾರೆ. ಈ ರೀತಿ ಸ್ವರ್ಗದ ಸಾಧನ ರೂಪಿ 3 ವೇದಗಳಲ್ಲಿ ಹೇಳಿರುವಂಥ ಸಕಾಮ ಕರ್ಮದ ಆಶ್ರಯವನ್ನು ಪಡ್ಕೊಳ್ಳುವಂಥವನು, ಮತ್ತು ಭೋಗಗಳ ಕಾಮನೆ ಇರುವಂಥ ಮನುಷ್ಯ ಮತ್ತೆ ಆವಾಗಮನವನ್ನು ಪಡ್ಕೊಳ್ತಾನೆ. ಅಂದರೆ ಬರೋದು ಹೋಗೋದು ಇದನ್ನು ಮಾಡ್ತಾ ಇರ್ತಾನೆ. ವೇದಗಳಲ್ಲಿ ಎಲ್ಲದರ ಬಗ್ಗೆನೂ ಮಾಹಿತಿ ಇರುತ್ತೆ. ನಾವು ಏನೇ ಮಾಡಬೇಕು ಅಂತಂದರೂ ಅದರಲ್ಲಿ ಕಂಪ್ಲೀಟಾಗಿ ನಮಗೆ ಜ್ಞಾನ ಸಿಗುತ್ತೆ. ಅದನ್ನು ಓದಿ ತಿಳ್ಕೋಬೇಕಷ್ಟೇ ನಾವು. ಸೊ ಇಲ್ಲಿ ಒಬ್ಬ ಪುಣ್ಯ ಮಾಡಿದ್ರೆ ಏನೆಲ್ಲ ಸಿಗುತ್ತೆ ಅಂತ ಭಗವಂತ ಹೇಳ್ದ. ಮುಂದುವರೆದು ಹೇಳ್ತಾನೆ, ಯಾರು ಅನನ್ಯ ಪ್ರೇಮಿ ಭಕ್ತ ಜನರು ಪರಮೇಶ್ವರನಾದ ನನ್ನನ್ನು ನಿರಂತರವಾಗಿ ಚಿಂತನೆ ಮಾಡ್ತಾ ನಿಷ್ಕಾಮ ಭಾವದಿಂದ ಭಜಿಸ್ತಾರೋ, ಆ ನಿತ್ಯ ನಿರಂತರ ನನ್ನ ಚಿಂತನೆಯನ್ನು ಮಾಡುವಂಥ ಪುರುಷರ ಯೋಗಕ್ಷೇಮವನ್ನು ನಾನು ಸ್ವಯಂ ಮಾಡುತ್ತೀನಿ. ಅಂದರೆ ನಾನು ಸ್ವಯಂ ನೋಡ್ಕೊಳ್ತೀನಿ ಅಂತ. ಅವರಿಗೆ ಬೇರೆ ಕೆಲಸನೇ ಇರೋದಿಲ್ಲ, ಬರೀ ಭಗವಂತನ ಚಿಂತನೆಯಲ್ಲೇ ಮುಳುಗಿರೋದು. ಅವನ ಬಗ್ಗೆ ಬೇರೆಯವರಿಗೆ ಹೇಳೋದು ಅಥವಾ ಬೇರೆಯವರಿಂದ ಕೇಳೋದು, ಅದರ ಬಗ್ಗೆ ಪ್ರಚಾರ ಮಾಡೋದು, ಯಾವ ರೀತಿಯ ಕೆಲಸ ಆದರೂ ಆಗಿರ್ಬೋದು, ಬರೀ ಅಲ್ಲಿ ಭಗವಂತನ ಚಿಂತನೆ ಮಾತ್ರ ಇರುತ್ತೆ ಅವರಲ್ಲಿ. ಈ ರೀತಿ ನಿರಂತರವಾಗಿ ಭಜಿಸ್ತಾ ಇರ್ತಾರಲ್ಲ
ಅಂಥವ್ರ ಯೋಗಕ್ಷೇಮವನ್ನು ಸ್ವಯಂ ಭಗವಂತನೇ ನೋಡ್ಕೊಳ್ತಾನೆ. ಅವನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅವನ ಕೆಲಸ ಏನು? ಭಗವಂತನನ್ನು ಸ್ಮರಣೆ ಮಾಡ್ಕೊಳ್ಳೋದು. ಅದು ಯಾವ ರೀತಿಯಲ್ಲಾದರೂ ಆಗಿರಬಹುದು. ಮುಂದುವರೆದು ಹೇಳ್ತಾನೆ ಅರ್ಜುನ, ಯಾರು ಶ್ರದ್ಧೆಯಿಂದ ಕೂಡಿರುವಂಥ ಸಕಾಮ ಭಕ್ತರು ಬೇರೆ ದೇವತೆಗಳನ್ನು ಪೂಜಿಸ್ತಾರೋ, ಅಂದರೆ ಅವರಲ್ಲಿ ಶ್ರದ್ಧೆ ಇರುತ್ತೆ, ಆದರೆ ಸಕಾಮ ಭಕ್ತರಾಗಿರ್ತಾರೆ. ಅಂದರೆ ಏನು? ಅವ್ರ ಕಾಮನೆಗಳನ್ನು ಈಡೇರಿಸ್ಕೊಳ್ಬೇಕು ಅನ್ನುವಂಥ ಆಸಕ್ತಿ ಇರುತ್ತೆ ಅವ್ರಿಗೆ. ಅವ್ರು ಏನು ಮಾಡ್ತಾರೆ? ಆಯಾ ಒಂದು ಕಾಮನೆಗಳಿಗೆ ಆಯಾ ದೇವತೆಗಳನ್ನು ಪೂಜಿಸ್ತಾರೆ. ಬೇರೆ ಬೇರೆ ದೇವತೆಗಳನ್ನು ಪೂಜಿಸ್ತಾರಲ್ಲ, ಅವರು ಕೂಡ ನನ್ನನ್ನೇ ಪೂಜಿಸ್ತಾರೆ. ಅಂದರೆ ಇಂಡೈರೆಕ್ಟಾಗಿ ಅವರು ನನ್ನನ್ನೇ ಪೂಜಿಸ್ತಾ ಇದ್ದಾರೆ ಅಂತ ಅರ್ಥ. ಯಾಕಂದರೆ ಬೇರೆ ದೇವತೆಗಳು ಅಂತಂದರೆ ಅದು ಕೂಡ ಭಗವಂತನೇ, ಆದರೆ ಅವರ ಪೂಜೆ ಅಜ್ಞಾನಪೂರ್ವಕವಾಗಿರುತ್ತೆ. ಅವರಲ್ಲಿ ಜ್ಞಾನ ಇಲ್ಲದೆ ನಾನೇ ಅವರು ಅಂತ ತಿಳ್ಕೊಳ್ದೆ ಅವರು ಆ ದೇವತೆಯನ್ನು ಪೂಜಿಸ್ತಾ ಇರ್ತಾರೆ. ಯಾಕೆ? ಅಜ್ಞಾನದ ಕಾರಣದಿಂದ. ಯಾಕೆ ಅಂತಂದರೆ ಎಲ್ಲ ಯಜ್ಞಗಳ ಭೋಕ್ತ ಮತ್ತು ಸ್ವಾಮಿ ಕೂಡ ನಾನೇ ಆಗಿದ್ದೀನಿ. ಎಲ್ಲಿ ಯಾವ ದೇವರ ಹೆಸರಲ್ಲಿ ಯಜ್ಞ ನಡೆದ್ರೂ ಕೂಡ ಆ ಯಜ್ಞದ ಮೂಲಕ ಸೇರೋದು ಯಾರಿಗೆ ಅಂತಂದರೆ ನನಗೇನೆ. ಯಾಕೆ? ಪರಮ ಭೋಕ್ತರ ನಾನೇ ಆಗಿರೋದ್ರಿಂದ, ಎಲ್ಲದರ ಸ್ವಾಮಿ ನಾನೇ ಆಗಿರೋದ್ರಿಂದ ಅದು ನನಗೆ ಬಂದು ಸೇರುತ್ತೆ. ಆದರೆ ಅವರು ಅಧಿಯಜ್ಞ ಸ್ವರೂಪ ಪರಮೇಶ್ವರನಾದ ನನ್ನನ್ನು ಅವರು ತತ್ವದಿಂದ ತಿಳ್ಕೊಂಡಿಲ್ಲ. ಅದಕ್ಕೋಸ್ಕರನೇ ಅವರು ಕೆಳಗಡೆ ಬೀಳ್ತಾರೆ. ಭಕ್ತರು ಬೀಳೋದಿಲ್ಲ. ಯಾಕೆ? ಅವರಿಗೆ ಭಗವಂತ ಅಂತಂದರೆ ಯಾರು ಅನ್ನೋದು ಸರಿಯಾಗಿ ಗೊತ್ತಿರುತ್ತೆ, ಆದರೆ ಇವರಿಗೆಲ್ಲ ಗೊತ್ತಿರೋದಿಲ್ಲ. ಅದಕ್ಕೆ ಅವರು ತತ್ವದಿಂದ ತಿಳ್ಕೊಂಡಿರೋದಿಲ್ಲ. ಒಂದಲ್ಲ ಒಂದು ದಿವಸ ಅವರು ಬೀಳ್ತಾರೆ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.